ನಮ್ಮ ಹೆಸರು ದೇವರಾಜ್ ಅಂತ, ಬಸವಪ್ಪನವರ ಸೇವಕರು ನಾವು. ಇದೇ ಸೂನಗಳ್ಳಿಯವರೇ. ಶ್ರೀ ವರದರಾಜ ಸ್ವಾಮಿ ಬಸವಪ್ಪನವರ ಪುಣ್ಯಕ್ಷೇತ್ರ ಸೂನಗಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಕೊತ್ತತ್ತಿ ಹೋಬಳಿ. ಈ ಗ್ರಾಮದಲ್ಲಿ ಸುಮಾರು ಇತಿಹಾಸದಿಂದ ನೆಲೆಗೊಂಡಿರುವ ಶ್ರೀ ವರದರಾಜ ಸ್ವಾಮಿಯವರು ತಲತಲಾಂತರದಿಂದ ಹಿರೀಕರು ಪೂರ್ವಿಕರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಹೆಚ್ಚು ಕಮ್ಮಿ ಒಂದು 900ರಿಂದ 1000 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಇವಾಗ ಇತ್ತೀಚೆಗೆ ಒಂದು 6 ವರ್ಷದಿಂದ ಈಚೆಗಡೆಗೆ ಬಸವಪ್ಪನ ಹೊಸ್ದಾಗಿ ಬಿಟ್ಟಿದ್ದೀವಿ. ಬಸವಪ್ಪನ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮೂರಿಗೆ ಒಂದು ಒಳ್ಳೆ ರೀತಿ ಭಾಗ್ಯ ಬಂದಂಗೆ. ಯಾವ ಥರ ಅಂತಂದರೆ, ಒಂದು ಒಳ್ಳೆದಕ್ಕೆ ಬಸವಪ್ಪನಿಂದ ನಮ್ಮೂರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ, ಒಳ್ಳೇದಾಯ್ತದೆ ಜನಗಳಿಗೆ. ಅದೇ ರೀತಿ ಬಸವಪ್ಪ ಬಂದಮೇಲೆ ನಮ್ಮೂರು ಒಂದು ಒಳ್ಳೆ ರೀತಿ ನಡ್ಕೊ ಹೋಯ್ತೈತೆ. ಬಸವಪ್ಪನಿಂದ ಒಳ್ಳೆ ಗೃಹಪ್ರವೇಶಗಳು ಮಾಡುವಂಥವ್ರು, ಮದುವೆ ಸಮಾರಂಭಗಳು, ಮತ್ತು ಗುಡ್ಡಪ್ಪನ ಆಯ್ಕೆ ಮಾಡುವಂಥವ್ರು, ದೇವಸ್ಥಾನಗಳು. ಮತ್ತು ನಮ್ಮ ಗ್ರಾಮದಲ್ಲಿ ಮದ್ಯಪಾನ ನಿಷೇಧ ಆಗಿದೆ, ಯಾವುದೇ ಗಲಾಟೆ ಇಲ್ಲ, ಎಲ್ಲ ಚೆನ್ನಾಗಿರ್ತದೆ ಬಸವಪ್ಪನ ಆಶೀರ್ವಾದದಿಂದ. ಬಸವಪ್ಪನಿಂದ ಏನಪ್ಪ ಅಂತಂದರೆ ಒಳ್ಳೆ ಒಳ್ಳೆ ಕಾರ್ಯಗಳಾಯ್ತದೆ. ಮಕ್ಕಳಿಲ್ದೋದಂಥವ್ರಿಗೆ ಮಕ್ಕಳು ಭಾಗ್ಯಗಳಾಗಿದೆ. ಈ ಜಾಗದಲ್ಲಿ ಈ ಕ್ಷೇತ್ರಕ್ಕೆ ಒಳ್ಳೆ ಎಣ್ಣೆ ಕುಡಿಯೋರು ಎಣ್ಣೆ ಬಿಡ್ಸೋಕ್ಕೋಸ್ಕರ ಕರ್ಕೊಬರ್ತಾರೆ. ಮತ್ತು ಹುಷಾರಿಲ್ದೋದು ಹಾಸ್ಪಿಟ್ಲಲ್ಲಿ ಎಲ್ಲೂ ಏನೂ ಆಗದೋದು ಅಂಥವ್ರು ಇಲ್ಲೂ ಕರ್ಕೊಬಂದು ಬಸವಪ್ಪನ ಹತ್ರ ಪಾದ ಕೇಳಿ ದಾಟಿಸ್ಕೋದ್ರಿಂದ ಒಳ್ಳೆಯದಾಗಿದೆ. ಹೊರಗಡೆ ಯಾವುದೇ ಗ್ರಾಮಕ್ಕೆ ಕರ್ಕೋದ್ರೆ ಗೃಹಪ್ರವೇಶಿಕೆಯಲ್ಲಿ ಒಂದು ಮೆರವಣಿಗೆ ಕರ್ಕೋದ್ರೆ ಹಳೆಯ ದೇವಸ್ಥಾನ, ಪುರಾತನ ದೇವಸ್ಥಾನಗಳು ಎಲ್ಲೆಲ್ಲಿದೆ ಅವರೇ ಸ್ವತಃ ಹುಡುಕೊಂಡು ಹೋಗಿ ದೇವಸ್ಥಾನಗಳ ಪೂಜೆ ಮಾಡಿಸಿ ಅಲ್ಲಿರುವಂಥ ಅವ್ರವರು ಏನದೆ ಅದ ತಿಳಿ ಮಾಡಿಕೊಟ್ಟು ಒಳ್ಳೆಯ ಕಾರ್ಯಗಳು ಮಾಡಿಕೊಡ್ತಾರೆ ಬಸವಪ್ಪವರು. ಗುರುಪ್ರವೇಶಗಳು, ಗುಡ್ಡಪ್ಪನ ಆಯ್ಕೆ ಮಾಡೋದು, ಮತ್ತು ದೇವಸ್ಥಾನ ಉದ್ಘಾಟನೆ, ಜೀರ್ಣೋದ್ಧಾರ, ಹಳೆ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ಸುಮಾರು ಒಂದು 6 ವರ್ಷದಿಂದನೂ ಬಸವಪ್ಪ ಬಿಟ್ಟದ್ದು 48 ದಿನ ಮಂಡಲ ಪೂಜೆ ಆಗ್ತಾಯಿಂದನೂ 49 ದಿನ ಅವ್ರ ಪವಾಡಗಳು ಸ್ಟಾರ್ಟ್ ಆಗಿದೆ. ಇಲ್ಲಿ ಗಾಳಿ ಗರ ಭೀತಿ ಸಂಖ್ಯೆ ಆ ಥರದಲ್ಲೆಲ್ಲ ಬಸವಪ್ಪರು ಒಳ್ಳೇದು ಮಾಡಿಕೊಟ್ಟವ್ರೆ. ಪ್ರತಿ ಶನಿವಾರ ವಿಶೇಷ ಪೂಜೆ ಇರ್ತದೆ. ಪ್ರತಿ ಶನಿವಾರ ಬಸವಪ್ಪನವರ ದರ್ಶನ ಇರ್ತದೆ. ಶನಿವಾರ ಎಲ್ಲೂ ಹೋಗಲ್ಲ, ಯಾವುದೇ ಫಂಕ್ಷನ್ ಹೋಗಲ್ಲ, ಏನಿಲ್ಲ, ಇಲ್ಲೇ ಇರ್ತಾರೆ. ನಮ್ಮ ಹೆಸರು ಅಣ್ಣೇಗೌಡರು ಅಂತ. ನಮ್ಮ ವರದರಾಜ ಸ್ವಾಮಿ ಸುಮಾರು 900 ವರ್ಷಗಳಿಂದ ನೆಲೆಗೊಂಡಿದ್ದಾರೆ. ಆದರೆ ಆ ಸ್ವಾಮಿ ಭಾರಿ ಮಹಿಮೆ ಭಾರಿ ಒಳ್ಳೆಯದು. ಯಾರೇ ಬಂದು ಕೋರ್ಕಂದ್ರೆ ಅವ್ರಿಗೆ ಒಳ್ಳೇದೇ ಮಾಡೋಣ. ಈಗ ನಾವು ಆ ಬಸಪ್ಪನಿಗೆ ಒಂದು 6 ವರ್ಷದಿಂದ ಆ ದೇವ್ರಿಗೆ ಬಸಪ್ಪನ ಬಿಟ್ಟಿದ್ದೀವಿ. ಆ ಬಸಪ್ಪನು ಕೂಡ ಆ ಸ್ವಾಮಿಯ ಒಂದು ಇದಕ್ಕೆ ಪಾತ್ರರಾಗಿ ಅವರು ಬಸಪ್ಪನವರು ಏನು ಕೋರ್ಕತ್ತಾರೆ ಜನಗಳು, ಅವ್ರಿಗೆಲ್ಲದೂ ಒಳ್ಳೇದು ಮಾಡೋಣ, ಯಾವುದು ಒಳ್ಳೇದು ಮಾಡಿಲ್ಲ ಅಂತ ಹೇಳಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸಂತೋಷ ವಿಷಯ, ಈ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಪೂರಾ ಕುಡುಕರು ಜಾಸ್ತಿ ಆಗ್ಬಿಟ್ಟಿದ್ರು. ಈ ಹೊಸೂರು, ಕ್ರಮಳ್ಳಿ, ಎಮ್ಗೆ, ಅಕ್ಕಪಕ್ಕದ ಊರು ಎಲ್ಲ ಊರಲ್ಲೂ ಈ ನಮ್ಮ ಬಸಪ್ಪನ ಕಂಡ ಊರಿಗೋರು ಸಾಕು ಎಲ್ಲ ಹೊಂದ್ಕೋತಾರೆ ಕುಡುಕಲ್ಲ. ಅದೊಂದು ಮಾತ್ರ ಚೆನ್ನಾಗಿ ಇದು ಮಾಡಿಕೊಟ್ಟದೆ. ಆಗ ಇನ್ನೂ ಕೆಲವು ಈ ಕಷ್ಟಗಳು, ಎಂತೆಂಥ ಕಷ್ಟಗಳು ಅಂದರೂ ನಮ್ಮ ದೇವಸ್ಥಾನಕ್ಕೆ ಬಸವಪ್ಪ ಬರ್ತಾರೆ, ಅವ್ರಿಗೆಲ್ಲದೂ ಕೂಡ ಒಳ್ಳೇದಾಗದೆ. ಒಳ್ಳೇದಾಗಿಲ್ಲ ಅಂತ ಯಾರೂ ಒಂದು 50 ಗಂಟು ಬಂದು ಹೇಳಲಿಲ್ಲ. ಅವರು ನೀವು ಬಂದೋದು ತಕ್ಷಣ ನಮ್ಗೆ ಒಳ್ಳೇದಾಯ್ತನಪ್ಪ ಅಂತ ಎಲ್ಲ ಕೋರ್ಕೊಂಡವ್ರೆ. ಕೋರ್ಟ್ ಕೇಸು, ಜಮೀನು ಕೇಸು, ಒಡವೆ ಕಳ್ತನಗಳು, ಒಡವೆನೂ ಕೂಡ ಕಳ್ತನದವ್ರು ಎಷ್ಟೋ ಜನ ಬಂದು ಕೇಳ್ಕೊಂಡ್ರೆ ಅವ್ರಿಗೆ ಪತ್ತೆ ಮಾಡಿಕೊಟ್ಟ ಒಡವೆನೂ ಕೂಡ. ಸಾವಿರಾರು ಕೇಸ್ಗಳು ಹಿಂಗೆಲ್ಲ ಆಗಿವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು, ಭಕ್ತಾದಿಗಳು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ಕೊಂಡ್ರೆ ಒಳ್ಳೇದು ಮಾಡಿಕೊಡ್ತೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ನಾವೇನು ಬಹುಮಾನ ಕೇಳ್ತಾ ಇಲ್ಲ. ನೀವು ಬಂದು ನೋಡಿ, ಬಸಪ್ಪನ ನೋಡ್ಕೊಂಡು ಕೇಳ್ಕೊಂಡು ಹೋಗಿ ಆಮೇಲೆ ಮಾತಾಡಿ ಇನ್ನೇ ಬೇಕಾರೆ ಒಳ್ಳೇದಾಯ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಳ್ಳಿಗೆಲ್ಲ ಹೋಗ್ತೀವಿ, ಅಲ್ಲೆಲ್ಲ ಈಗ ಪುರಾತನ ದೇವಸ್ಥಾನದ ದೇವ್ರ ಪತ್ತೆ ಮಾಡಿಕೊಡ್ತಾನೆ. ಗೊತ್ತಿಲ್ಲದಿರುವಂಥ ದೇವ್ರುಗಳ ಪುರಾತನ ಕಾಲದ ದೇವ್ರ ಪತ್ತೆ ಮಾಡಿ ಕೊಟ್ಟೆ ಬಿಡೋದು. ಹೌದು, ಅಲ್ಲೆಲ್ಲ ಹೋಗಿ ಅವ್ರಿಗೆಲ್ಲ ತೋರ್ಕೊಡ್ತಾನೆ. ಇಂಥ ಈಗ ಇಲ್ಲಿ ಜಾಗದಲ್ಲಿ ಈ ಥರ ದೇವ್ರಿತ್ತು, ಇದಿತ್ತು ನೋಡಿ ಅಂತೇಳಿ ಅವ್ರಿಗೆಲ್ಲ ಅಲ್ಲಿ ಕೃಪರಿಸಿ ಪೂಜೆ ಮಾಡಿಸಿ ಅವ್ರಿಗೆಲ್ಲ ಮನವರಿಕೆ ಮಾಡಿಬಿಡ್ತಾನೆ. ಅದೊಂದು ಚೆನ್ನಾಗದೆ. ಹಬ್ಬ ಜೂನ್ ತಿಂಗಳು ನಡೀತದೆ. ಜೂನ್ ತಿಂಗಳು ರಥೋತ್ಸವ ನಡೀತದೆ. ಅದ್ದೂರಿಯಾಗಿ ಜನ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅದ್ದೂರಿಯಾಗಿ ರಥೋತ್ಸವ ನಡೀತದೆ. ಅಂದರೆ ನಮಗೆ ಜೂನ್ನಲ್ಲಿ ಸಿಕ್ಕೋದು ಜಾಸ್ತಿ. ಜೂನ್ ತಪ್ಪರ ಜುಲೈ
ಡೇಟು ಅಂದರೆ ಅಲ್ಲಿ ಕೆಂಚಲ್ಲಿ ಯಾವ್ದು ಹಾಕೊಡ್ತಾರೋ ಡೇಟು ಆ ಡೇಟಿಗೆ ಮಾಡ್ಬೇಕು ನಾವು. ಅಲ್ಲಿ ಯಾವ ಮಾಡ್ತಾರಲ್ಲ ಆಗಲೇ ಮಾಡ್ಬೇಕು ನಾವು. ಹೊಸ ದೇವಸ್ಥಾನ ನಿರ್ಮಾಣ ಆಯ್ತದೆ, ಆದರೂ ಕೂಡ ಭಕ್ತಾದಿಗಳು ಎಷ್ಟು ನಂಬಿಕೆ ಇದ್ರೋ ಅಷ್ಟು ಕೂಡ ಧನ ಸಹಾಯ ಮಾಡವ್ರೆ ನಮಗೆ ದೇವಸ್ಥಾನ ಕಟ್ಟೋಕ್ಕೆ. ನಾವು ಯಜಮಾನರು ಕೂಡ ಎಲ್ಲೂ ನಾವು ದುಡ್ಡು ಕೇಳಕ್ಕೆ ಹೋಗಿಲ್ಲ, ಬಿಡಕ್ಕೆ ಹೋಗಿಲ್ಲ. ಅವರೇ ಸ್ವಾಮಿಗೆ ತಂದು ತಗಲಪ್ಪ ಅಂತೇಳಿ ಬಸವಪ್ಪನ ಪಾದ ಸ್ನಾನ ಮಾಡ್ಕೊಂಡು ಅವರೇ ಕೂಡ ಕೊಟ್ಟವ್ರೆ ಜಾಸ್ತಿ. ಯಾವ ರಾಜಕಾರಣಿಗಳು ಅಲ್ಲಿ ಬರ್ಬೋದು, ಸರ್ಕಾರದಿಂದ ಆಗ್ಬೋದು, ಯಾವ ಇದರಿಂದ ಯಾವುದು ಯಾರು ತಗೊಂಡು ಕೇಳಕ್ಕೆ ಹೋಗಿಲ್ಲ. ಅವರೇ ತಂದು ಸ್ವಾಮಿಗೆ ತಂದು ಅವರೇ ಕೊಟ್ಬಿಟ್ಟು ಇದು ಮಾಡ್ತಾವ್ರೆ. ಅವರೇ ಕೊಟ್ಟು ದುಡ್ಡಲ್ಲೇ ನಾವು ದೇವಸ್ಥಾನ ಮಾಡ್ತಾಯಿದ್ವಿ. ಬಸಪ್ಪನ ರಥ ಅಂದರೆ ಧಾನ್ಯಗಳು ಕೊಟ್ಟ ದುಡ್ಡಲ್ಲಿ ನಾವು ಮಾಡಕ್ವಿ. ಧಾನ್ಯಗಳು ಕೊಟ್ಟ ದುಡ್ಡೇ, ನಾವು ಇನ್ನೇನು ಇಲ್ಲೂ ಹತ್ರ ಇಸ್ಕೊಂಡಿಲ್ಲ. ಕೇಳ್ಕೊಂಡ್ರೆ ಬಸಪ್ಪನೇ ಮಾಡಿರೋದು ಅದು. ಈ ಓಪನ್ ಆದಮೇಲೆ ಒಂದು ಅನ್ನದಾಸೋಹ ಮಾಡಬೇಕು ಸಂತಾನವರ ಅಂತೇಳಿ ನಾವು ಒಂದು ಕಾರ್ಯಕ್ರಮ ಹಾಕೊಂತೀವಿ. ವರ್ಷ ಹಬ್ಬ ಮಾಡಲೇಬೇಕು, ಕಂಟಿನ್ಯೂ ಮಾಡಲೇಬೇಕು ವರ್ಷಕ್ಕೂ. ಅದು ತಪ್ಪಿಸೋಕೆ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಫೆಬ್ರವರಿ ತಿಂಗಳಲ್ಲಿ ರಾಜಯೋಗ ಇದ್ದಾಗ ಓಪನ್ ಮಾಡ್ತೀವಿ. ಓಪನ್ ಮಾಡಿ 30,000-40,000 ಜನಕ್ಕೆ ಅಡುಗೆ ಊಟ ಎಲ್ಲ ಮಾಡಬೇಕು. ಅದ್ದೂರಿಯಾಗಿ ನಡೀತದೆ ಓಪನ್. ವರದರಾಜ ಸ್ವಾಮಿ ಬಗ್ಗೆ ಹೇಳ್ಬೇಕಾದ್ರೆ ಅವರ ಅನುಗ್ರಹ ಭಾರಿ ಚೆನ್ನಾಗೈತೆ. ಅವರ ಅನುಗ್ರಹ ಅಂದರೆ ಯಾರೇ ಬರಲಿ ಅವ್ರಿಗೆ ಒಳ್ಳೇದು ಮಾಡದೆ ಕಳಿಸೋದಿಲ್ಲ, ಕಷ್ಟ ಅಂತ ಒಂದವ್ರಿಗೆ. ಅದರಿಂದ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. ಅದರ ವರದಪ್ಪನ ಇದರಿಂದ ಬಸವಪ್ಪನ ಇಬ್ಬರು ಸೇರ್ಕೊಂಡು ನಮ್ಮ ಈ ಸುತ್ತಮುತ್ತ ಗ್ರಾಮಕ್ಕೆ ಕೂಡ ಒಳ್ಳೇದು ಮಾಡವ್ರೆ. ನಮ್ಮೂರಿಗಂತೂ ಪೂರ ಒಳ್ಳೇದಾಗಿದೆ. ಎಲ್ಲರಿಗೂ ಒಳ್ಳೆ ಕೀರ್ತಿ ತಂದು ಕೊಡ್ತು ಬಸಪ್ಪ. ವರ್ಷಕ್ಕೂ ನಾವು ಮಾಡ್ತೀವಿ. ಡಿಸೆಂಬರ್ 26ಕ್ಕೆ ವರ್ಷಕ್ಕೂ ಹುಡ್ತಬ್ಬ ಜೋರಾಗಿ ಮಾಡ್ತೀವಿ. ಎಲ್ಲ ದಾನಿಗಳು ಭಕ್ತಾದಿಗಳು ಅವರು ಇವರು ಸಹಕರಿಸ್ತಾರೆ. ಹುಡ್ತಬ್ಬ ನಾವು ಸಾಯಂಕಾಲ ಟೈಮ್ ಇಟ್ಕೊತೀವಿ. ಎಲ್ಲ ಹಳ್ಳಿಗಳಿಂದೆಲ್ಲ ಬರ್ತಾರೆ ಬಸಪ್ಪನ ಹುಡ್ತಬ್ಬ ಅಂತ. ಎಲ್ಲ ಬಂದು ಅದ್ದೂರಿಯಾಗಿ ಮಾಡಿಕೊಡ್ತಾರೆ. ನಾವು ಜಾಗ ವಿಷಯದಲ್ಲಿ ಅಂದರೆ ನಾವು ಯಾರ ಅಕ್ಕಪಕ್ಕದ ಊರವ್ರು ಬಂದು ನಮ್ಮ ದೇವಸ್ಥಾನಕ್ಕೆ ಜಾಗ ತೋಡ್ಕೊಡಪ್ಪ ಅಂತ ಹೇಳಿದ್ರೆ ಹೋಗಿ ತೋಡ್ಕೊಟ್ಟಾಯ್ತು 2-3 ಕಡೆ. ಕಡ್ಲಗಲ್ದಲ್ಲಿ ಬೋರ ದೇವಸ್ಥಾನ ಜಾಗ ಗೊತ್ತಿರಲಿಲ್ಲ ಅವ್ರಿಗೆ. ಆ ವರ್ಷಕ್ಕೆ ಇದ್ರು, ಆ ಕಬ್ಬಲ್ಲಿ ನೆಟ್ಕೆ ಆ ಕಬ್ಬಳಿಗೆ ಅವ್ರು ನುಗ್ಗೋಗಿ ತೋಡ್ಕೊಟ್ಟೈತೆ. ಅದೊಂದು ಪವಾಡ ಚೆನ್ನಾಗಿ ತುಂಬ ತೋಡ್ಕೊಡ್ತು. ಆ ದೇವಸ್ಥಾನದ ಹೆಸರಿಗೆ ಜಾಗ ಆಗೈತೆ. ಬಸಪ್ಪನಿಗೆ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಕಡೆನೂ ಈಗ ಹಬ್ಬೋಗಿದೆ. ಸೂನಗಳ್ಳಿ ವರದರಾಜ ಸ್ವಾಮಿ ಬಸಪ್ಪ ಅಂದರೆ ಪೂರ ಹೆಸರುವಾಸಿ ಆಗಿದೆ. ಎಲ್ಲ ಕಡೆನೂ ಹಬ್ಬೋಗಿದೆ. ಎಲ್ಲ ಕಡೆಯಿಂದ ಜನಗಳು ಸಹಕರಿಸ್ತಾ ಇದ್ದಾರೆ. ಕನಕಪುರ, ಬೆಂಗಳೂರು, ಮೈಸೂರು, ಹಾಸನ್ನು, KR ನಗರ, ಪೇಟೆ, ಅಲ್ಲೆಲ್ಲ ಇಡೀ ಡಿಸ್ಟಿಕ್ಕೆ ಸೂನಗಳ್ಳಿ ಬಸಪ್ಪ ಅಂದರೆ ಹೆಸರುವಾಸಿಯಾಗಿ ಎಲ್ಲರಿಗೂ ಗೊತ್ತಾಗಿದೆ. ಈ ನಮ್ಮ ಸೂನಗಳ್ಳಿ ಗ್ರಾಮದಲ್ಲಿ 14 ಜನ ಯಜಮಾನರು ಇದ್ದಾರೆ. 14 ಜನ ಯಜಮಾನರು ನಾವು ಒಗ್ಗಟ್ಟಲ್ಲೇ ಮಾಡ್ತಾಯಿದ್ದೀವಿ ದೇವಸ್ಥಾನವ. ಯಾವುದೇ ಒಂದು ಕಷ್ಟ ಬರಲಿ ಸುಖ ಬರಲಿ ಎಲ್ಲರೂ ಒಟ್ಟಾಗೆ ಸೇರಿಕೊಂಡು ಮಾಡ್ತಾಯಿದ್ವಿ. ಯಾರು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಏನು ಇದು ಮಾಡ್ತಾಯಿಲ್ಲ. ಎಲ್ಲರೂ ಒಂದೇ 14 ಜನ, ಯಾರು ಬೇರೆ ಇಲ್ಲ. ಅದರಲ್ಲಿ ಕೂಡ ನಾವು ಬಸಪ್ಪನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು 2-3 ಜನ ಹೋಗ್ತೀವಿ. ನಾವೇನೋ ಕೆಲಸ ಕಾರ್ಯ ಇದ್ದಾಗ ಬೇರೆಯವರು ಬರ್ತಾರೆ, ಅವರು ಹೋಗ್ತಾರೆ. ಅದರಿಂದ ಬಸಪ್ಪನ ಬಗ್ಗೆನೂ ಕೂಡ ಯಜಮಾನರಲ್ಲಿ ಗೌರವ ಇದೆ. ಅವರು ಹಳ್ಳಿಗಳಿಗೆಲ್ಲ ಅವರು ಬರ್ತಾರೆ, ನಾವು ಹೋಗ್ತೀವಿ. ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬರ್ತಾಯಿದ್ವಿ. ಇದೇ ರೀತಿ ವರದರಾಜ ಸ್ವಾಮಿ ಅವ್ರಿಗೆ ಮನೆ ದೇವರು, ಹೆಣ್ಣು ದೇವರು, ಹಂಚಿದೇವಮ್ಮ ಅಂತ ಎಲ್ಲ ನಮ್ಮ ವರದರಾಜ ಸ್ವಾಮಿ ಕುಲಬಾಂಧವರಿಗೆಲ್ಲ ಹಂಚಿದೇವಮ್ಮ ಮನೆ ದೇವರು. ಹಂಚಿದೇವಮ್ಮ ಅರ್ಚಕರು ಇವರು ಸತೀಶ್ ಅಂದ್ಬಿಟ್ಟು. ಇವರು ನೂತನವಾಗಿ ಬಸವಪ್ಪನವರೇ ತಗೊಂಡಿರೋದು. ನಮ್ಮ ದೇವಸ್ಥಾನಕ್ಕೆ ನೂತನ ಅರ್ಚಕರು ಇವರು ಸತೀಶ್ ಅಂದ್ಬಿಟ್ಟು. ಅವರು ಇದೇ ಊರವರು. ಅವ್ರ ತಲೆಮಾರಿನಿಂದ ಪೂಜೆ ಮಾಡ್ತಿರೋ ಇವ್ರು ಮಾಡ್ತವ್ರೆ. ಬಸವಪ್ಪನವ್ರು ಇವ್ರನ್ನೇ ತಗೊಂಡವ್ರೆ. ಒಳ್ಳೆ ರೀತಿ ಮಾಡ್ಕೊ ಹೋಯ್ತವ್ರೆ.